ಜಗತ್ತಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ನಮ್ಮ ಕಣ್ಮುಂದೆ ಏನೇನು ಆಗ್ತಿದೆ ಅಂತ ಮೊದಲು ನಾವು ತಿಳ್ಕೊಬೇಕು. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೇನೆ ನಡೀತಾ ಇರುತ್ತೆ. ಅದರಲ್ಲಿ ಕೆಲವೊಂದು ವಿಷಯನ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಮಿಂಚು ಹುಳಗಳು ನಶಿಸಿ ಹೋಗುತ್ತಿವೆ ಅಂತೆ, ಅದು ನಿಮಗೆ ಗೊತ್ತೇ? ಹೌದು, ನಮ್ಮ ಬಾಲ್ಯದಲ್ಲಿ ಕುತೂಹಲ ಉಂಟು ಮಾಡಿ ಸಿನಿಮಾದಲ್ಲಿ ಆಕರ್ಷಕವಾಗಿ ಕಂಡು ಬೇಜಾರಾದಾಗ ನಮ್ಮ ಮುಖದಲ್ಲಿ ಖುಷಿ ತರಿಸುತ್ತಿದ್ದ ಮಿಂಚು ಹುಳಗಳನ್ನು ನಮ್ಮ ಮುಂದಿನ ಪೀಳಿಗೆ ನೋಡುವುದು ಕಷ್ಟ ಸಾಧ್ಯ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಇದು ನೋಯ್ಡಾದಲ್ಲಿರುವ ಆನಂದ್ ನಿಕೇತನ ಎಂಬ ವೃದ್ಧಾಶ್ರಮ. ಇಲ್ಲಿರುವ ವೃದ್ಧರ ಮಕ್ಕಳು ಕೋಟ್ಯಾಧೀಶ್ವರರು. ಇವರ ಮಕ್ಕಳು ವೃದ್ಧಾಶ್ರಮಕ್ಕೆ ವರ್ಷಕ್ಕೆ 3 ಲಕ್ಷ ಹಣ ಕಟ್ಟುತ್ತಿದ್ದಾರೆ. ಆದರೆ ವೃದ್ಧಾಶ್ರಮದ ಸಿಬ್ಬಂದಿಗಳು ಇವರನ್ನ ತುಂಬಾ ಹೊಲಸಾಗಿ ಸಾಕುತ್ತಿದ್ದಾರೆ. ಊಟ ಬಟ್ಟೆ ಸರಿಯಾಗಿ ಕೊಡದೆ ಕೈಕಾಲು ಕಟ್ಟಿ ಹಿಂಸೆ ಮಾಡುತ್ತಿದ್ದಾರೆ. ಇದು ಭಾರತದ ಮೊದಲ ಪ್ರಾಣಿ ಸೇತುವೆ. ಇದನ್ನು ದೆಹಲಿ ಹಾಗೂ ಮುಂಬೈ ಎಕ್ಸ್‌ಪ್ರೆಸ್ ವೇನಲ್ಲಿ ನಿರ್ಮಿಸಲಾಗಿದೆ. ಪ್ರಾಣಿಗಳನ್ನು ಡಿಕ್ಕಿ ಹೊಡೆಯದಂತೆ ರಕ್ಷಿಸಲು ಇದನ್ನು ನಿರ್ಮಿಸಲಾಗಿದೆ. 25 ವರ್ಷದ ಪ್ರಜ್ವಲ್ ಶೇನಾಯ್ ಉಡುಪಿಯಿಂದ ತನ್ನ ತಂದೆ ಜೊತೆ 20 ವರ್ಷ ಹಳೆಯ ಸ್ಪ್ಲೆಂಡರ್ ಬೈಕ್ನಲ್ಲಿ 2100 ಕಿಲೋಮೀಟರ್ ದೂರದ ಅಯೋಧ್ಯೆ ರಾಮ ಮಂದಿರಕ್ಕೆ ಪ್ರಯಾಣ ಮಾಡಿದ್ದಾರೆ. ಇವರ ಸಾಹಸಕ್ಕೆ ಮೆಚ್ಚಿ ಹೀರೋ ಕಂಪನಿಯವರು ಪ್ರಜ್ವಲ್ಗೆ 15 ಲಕ್ಷದ ಸ್ಪೋರ್ಟ್ಸ್ ಬೈಕ್ ಅನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಜಗನ್ನಾಥ ದೇವಾಲಯದ ಅರ್ಚಕರು ಪ್ರತಿದಿನ ಸುರಕ್ಷತೆ ಇಲ್ಲದೆ 214 ಅಡಿ ಏರಿ ಧ್ವಜವನ್ನು ಬದಲಾಯಿಸುತ್ತಾರೆ. ಈ ಆಚರಣೆಯನ್ನು ಒಂದೇ ದಿನ ತಪ್ಪಿಸಿಕೊಂಡರೆ ದೇವಾಲಯವನ್ನು 18 ವರ್ಷಗಳ ಕಾಲ ಮುಚ್ಚಲಾಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ. ಹೀಗೆ ನಾನು ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ಧನ್ಯವಾದ.